ಹಾಲಿನ ಬೆಲೆಯನ್ನು ಹೆಚ್ಚಿಸಿದರಲ್ವಾ, ಅದು ತುಂಬ ಆರೋಗ್ಯಕರವಾದ ಬೆಳವಣಿಗೆ. ನಿಮಗೆ ಆಶ್ಚರ್ಯ ಆಗುತ್ತಲ್ಲ, ಏನಪ್ಪ ಯೋಗ ಮಾಸ್ಟರ್ ಹಿಂಗೆ ಹೇಳ್ತಿದ್ದಾರೆ ಅಂತ. ಮಳೆಗಾಲ ಪ್ರಾರಂಭ ಆದಾಗ ಮಜ್ಜಿಗೆ ಉಪಯೋಗಿಸೋದು ಕಡಿಮೆ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷತೆ ಒಂದು ವೈಜ್ಞಾನಿಕವಾದ ತಿಳುವಳಿಕೆ ಸ್ವಲ್ಪ ನಮ್ಮ ರಾಜಕಾರಣಿಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಕೆಲವರ ಮನಸ್ಸಿನಲ್ಲಿ ದ್ವಂದ್ವಗಳು ಶುರುವಾಗಿದೆ. ಇದೇ ಪರಿಸ್ಥಿತಿಗಳನ್ನು ಉಪಯೋಗಿಸ್ಕೊಂಡು ಕೆಲವರ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋಕ್ಕೂ ಒಂದಷ್ಟು ಜನ ಇದ್ದಾರೆ. ನಾವು ಈ ಎಪಿಸೋಡಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀವಿ. ನಾನೇನಾದರೂ ಮಾತಾಡಿದ್ರೆ ಯಾವ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಒಳ್ಳೇದಿದ್ರೆ ಮಾತಾಡ್ತೀವಿ. ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಲಿನ ಬೆಲೆಯನ್ನು ಹೆಚ್ಚಿಸಿದರಲ್ವಾ, ಅದು ತುಂಬ ಆರೋಗ್ಯಕರವಾದ ಬೆಳವಣಿಗೆ. ನಿಮಗೆ ಆಶ್ಚರ್ಯ ಆಗುತ್ತಲ್ಲ, ಏನಪ್ಪ ಯೋಗ ಮಾಸ್ಟರ್ ಹಿಂಗೆ ಹೇಳ್ತಿದ್ದಾರೆ ಅಂತ. ನನಗೆ ಈಗಲೂ ನೆನಪಿದೆ, ನಮ್ಮ ಮನೆಯಲ್ಲಿ ಮೊದಲು ಹಸುಗಳನ್ನು ಸಾಕ್ತಾ ಇದ್ವಿ. ಆಗ ಮುಂಗಾರು ಶುರುವಾದಾಗ ಏನಾಗುತ್ತೆ, ಹಸಿರು ಮೇವು ಜಾಸ್ತಿ ಸಿಕ್ಕಾಗ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಾಗ ಸೇಲ್ ಆಗಬೇಕಲ್ಲ, ಅಲ್ಲೂ ಒಂದು ಸಮಸ್ಯೆ ಬರುತ್ತೆ. ಈ ಮಳೆಗಾಲ ಪ್ರಾರಂಭ ಆದಾಗ ಮಜ್ಜಿಗೆ ಉಪಯೋಗಿಸೋದು ಕಡಿಮೆ ಆಗುತ್ತೆ. ಜೊತೆಗೆ ಎಷ್ಟೊಂದು ಮುಖ್ಯವಾಗಿದೆ ಅಂದರೆ, ಹಸಿರು ಮೇವು ಹಾಕ್ತಾರಲ್ಲ ಹಸುಗಳಿಗೆ, ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತಲ್ವಾ, ಅದನ್ನು ತಗೊಂಡು ಅವರೇನು ಮಾಡ್ತಾರೆ, KMFನವರು ಸಾಧ್ಯವಾದಷ್ಟು ಹಾಲಿನ ಪೌಡ್ರ್ ಮಾಡ್ತಾರೆ. ಅದು ಜಾಸ್ತಿ ಆದರೆ ಏನು ಮಾಡ್ತಾರೆ, ಆಗೇನು ಮಾಡ್ತಿದ್ರು ಅಂದರೆ ವಾರದಲ್ಲಿ ಒಂದು ದಿನ ಹಾಲನ್ನೇ ತಗೋತಾ ಇರಲಿಲ್ಲ. ಮನೆಯಲ್ಲಿ 10 ಲೀಟ್ರ್ 15 ಲೀಟ್ರ್ ಹಾಲು ಹಾಗೆ ಉಳ್ಕೋತಾ ಇತ್ತು. ನನಗಿನ್ನೂ ನೆನಪಿದೆ. ಎಷ್ಟೊಂದು ಕುಡಿಯೋಕ್ಕಾಗುತ್ತೆ, ಸ್ವಲ್ಪ ಉಪಯೋಗಿಸ್ತಾರೆ, ಮೊಸರು ತಿಂತಾರೆ, ಉಳಿದೆಲ್ಲ ವೇಸ್ಟ್ ಆಗೋದು. ಮಜ್ಜಿಗೆ ಮಾಡಿ ದನಗಳಿಗೆ ಹಾಕ್ತಾಯಿದ್ರು. ಇದು ನಾನು ನೋಡಿದ್ದೀನಿ. ಕೆಲವು ಸರಿ 2 ದಿನ ನಿಲ್ಲಿಸ್ಬಿಡ್ತಾಯಿದ್ರು. ಯಾಕೆ ಸೇಲ್ ಮಾಡೋಕ್ಕಾಗಲ್ಲ, ಸ್ಟಾಕ್ ಮಾಡೋಕ್ಕಾಗಲ್ಲ, ಪೌಡ್ರ್ ಎಷ್ಟೊಂದು ಮಾಡ್ತಾರೆ. ಸೊ ಇಲ್ಲಿ ಒಂದೇ ಒಂದು ಪಾಯಿಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಈಗ ಉತ್ಪಾದನೆ ಜಾಸ್ತಿ ಆಗಿದೆ, ಅದಕ್ಕೇನು ಮಾಡ್ತಾರೆ, 50 ml ಜಾಸ್ತಿ ಮಾಡಿ ಪ್ಯಾಕೆಟ್ಗೆ ಹಾಕಿ 2 ರೂಪಾಯಿ ತಗೋತಾ ಇದ್ದಾರೆ. ಆ್ಯಕ್ಚುಲಿ ಹಾಲಿನ ಬೆಲೆಯನ್ನು ಹೆಚ್ಚಿಸಿಲ್ಲ, 50 ml ಏನು ಬೇಕೋ ತಗೋತಾ ಇದ್ದಾರೆ. ಈ ಪಾಯಿಂಟ್ನ ಉಪಯೋಗಿಸ್ಕೊಂಡು ಏನು ಮೀಡಿಯಾಗಳಲ್ಲಿ ಎಲ್ಲ ಕಡೆ ಹಾಲಿನ ಹಾಲ ಹಾಗೆ ಹೀಗೆ BJP ಏನೋ ಒಂದು ಹೇಳೋದು, ಸುಮ್ಮನೆ ವಿರೋಧಿಸು, ಟೆಕ್ನಿಕಲ್ ಥಿಂಕ್ ಮಾಡಲ್ಲ. 50 ml ಎಕ್ಸ್ಟ್ರಾ ಹಾಕೋದ್ರಿಂದ 3.5 ಲಕ್ಷ ಲೀಟರ್ ಹಾಲು ಸೇಲ್ ಆಗುತ್ತೆ. ಇದು ಮನೆಯಲ್ಲಿ 50 ml ಏನು ಮಹಾನ, ಕೆಲವು ಸ್ಟೋರ್ ಮಾಡ್ಕೊಳ್ಳಲ್ವಾ, ತಗೋತಾರೆ, ಉಪಯೋಗಿಸ್ಕೋತಾರೆ, ಹೆಚ್ಚಿಗೆ ಮಾಡೇ ಇಲ್ಲ. ಆದರೆ ಎಷ್ಟೊಂದು ಸಮಸ್ಯೆಗಳನ್ನು, ದ್ವಂದ್ವಗಳನ್ನು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ನೋಡಿ ಮೀಡಿಯಾ ಆ್ಯಂಡ್ ಬೇರೆ ವಿರೋಧ ಪಕ್ಷದವರು. ಈ ದಿಶೆಯಲ್ಲಿ KMF ಯೋಚನೆ ಮಾಡಿರೋದು, ನಮ್ಮ ಸರ್ಕಾರ ಯೋಚನೆ ಮಾಡಿರೋದು ತುಂಬ ಒಳ್ಳೆಯದು. ದಿಸ್ ಇಸ್ ಕಾಲ್ಡ್ ಟೆಕ್ನಿಕಲ್ ಥಿಂಕಿಂಗ್. ಹೆಚ್ಚಿಗೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ರೈತ ಹತ್ರ ಹಂಗೆ ಬಿಟ್ಟು ರೈತಕ್ಕೆ ತುಂಬ ಲಾಸ್ ಆಗುತ್ತೆ. ಮೊದಲೇ ಅವರು ತುಂಬ ಟೆನ್ಷನಲ್ಲಿದ್ದಾರೆ ಇವಾಗ. ಯಾಕೆಂದರೆ ಎಲ್ಲ ಕಡೆ ಸಮಸ್ಯೆಗಳು ತುಂಬಿಕೊಂಡಿದೆ ಅವ್ರಿಗೆ. ಆ ಸಂದರ್ಭದಲ್ಲಿ 10 ಲೀಟ್ರ್ 20 ಲೀಟ್ರ್ ಹಾಲು ತೊಗೊಳ್ಳಲ್ಲ, ಅದು ಎಷ್ಟು ಲಾಸ್ ಆಗುತ್ತೆ ಅವ್ರಿಗೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ವಿಚಾರಗಳನ್ನು ವೈಜ್ಞಾನಿಕವಾಗಿ ನೀವು ನೋಡಿಲ್ಲ, ಬರೀ ಯಾರೋ ಹೇಳೋದು ಕೇಳ್ಕೊತೀರ. ನಾವು ಅನುಭವಿಸಿದ್ವಿ. ಎಷ್ಟೋ ಜನರ ಬದುಕು ಹಾಲಿನ ಉತ್ಪಾದನೆ ಮೇಲೆ ಡಿಪೆಂಡ್ ಆಗಿದೆ. ಇದು ತುಂಬ ಮುಖ್ಯ. ಲಾಭ ಹೆಂಗಿರುತ್ತೆ ಗೊತ್ತಾ, 15 ದಿನ ಬರುತ್ತಲ್ಲ ಹಾಲಿನ ದುಡ್ಡು, ಅಷ್ಟು ಹಸುಗೆ ಹೋಗುತ್ತೆ. ಯಾಕಂದರೆ ಹಿಂಡಿ, ಬೂಸ, ಮೇವು ಅದಕ್ಕೆ ಖರ್ಚಾಗುತ್ತೆ. ಇನ್ನು 15 ದಿನದ ಮಾತ್ರ ಇವ್ರು ಉಳ್ಕೊಳ್ಳುತ್ತೆ. ಅದೇನು, ಇವರ ಕೂಲಿ. 2 ಜನ ಕೆಲಸ ಮಾಡಬೇಕು, ಅಥವಾ ಒಂದು ಹಸು ಸಾಕೊಂಡಿದೆ, ಒಬ್ಬರು ಫುಲ್ ಡೇ ಕೆಲಸ ಮಾಡಬೇಕು. 2 ಸಾರಿ ಹಾಲು ಕರಿಬೇಕು, ಕೊಟ್ಟಿಗೆ ಗುಡಿಸ್ಬೇಕು, ಎಲ್ಲ ಮೇವು ಕಟ್ ಮಾಡ್ಕೊಂಬಂದು ಹಾಕಬೇಕು, ಮೇಯಿಸ್ಬೇಕು, ಮೈ ತೊಳಿಬೇಕು, ಬೇಕಾಷ್ಟು ಕೆಲಸ ಇದೆ. ಅವನ ಕೂಲಿ ಮಾತ್ರ ಸಿಗುತ್ತೆ, ಅದು ಪೂರ್ತಿ ಸಿಗೋದಿಲ್ಲ. ಅದಕ್ಕೆ ಹಸುಗೇನಾರ ಕಾಯಿಲೆ ಬಂದರೆ ಇನ್ನೂ ಡೇಂಜರು. ಕೆಲವು ಸಾರಿ ತುಂಬ ಲಾಸ್ ಆಗಿಬಿಡ್ತಾರೆ. ತುಂಬ ಸಮಸ್ಯೆಗಳು. ಈ ಸಮಸ್ಯೆಗಳ ವಿಶ್ಲೇಷಣೆ ರಾಶಿ ಇದೆ, ತುಂಬ ಜನ ನೋಡಿಲ್ಲ. ಕೆಲವು ಸಾರಿ ಜೀವನ ಬದುಕಕ್ಕಾಗದೆ ತುಂಬ ಕಷ್ಟಪಟ್ಟು ಈ ಬರತಕ್ಕಂಥ ಸಣ್ಣ ಪುಟ್ಟ ದುಡ್ಡಿಂದ ತುಂಬ ಜನ ಜೀವನ ಮಾಡ್ತಾ ಇದ್ದಾರೆ.
ಅಂಥವ್ರಿಗೆ ನಾನು 2 ದಿನ ಹಾಲು ತೊಗೊಳ್ಳಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ ನೋಡಿ. ಆ ದಿವಸದಲ್ಲಿ ಎಕ್ಸ್ಟ್ರಾ ಹಾಲು ಹಾಕಿ ₹2 ಎಕ್ಸ್ಟ್ರಾ ಮಾರ್ತಾ ಇದ್ದಾರೆ. ದಟ್ ಇಸ್ ಅ ಗ್ರೇಟ್ ಐಡಿಯಾ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಮಿಸ್ಯೂಸ್ ಮಾಡ್ಕೊತಾರೆ. ಅಲ್ಲಿ ಹೋಟ್ಲ್ನವರು ಹಾಲು ರೇಟ್ ಜಾಸ್ತಿ ಆಯಿತು, ಕಾಫಿ ನಿನ್ನ ತಲೆ ಎಲ್ಲಿ ಜಾಸ್ತಿ ಆಗಿದೆ, 50 ml ಎಕ್ಸ್ಟ್ರಾ ಕೊಡ್ತಾಯಿದ್ರೆ ಅಷ್ಟೇ ಇದೆ. ಬೇರೆ ಬೇರೆ ಕಾಫಿ ರೇಟು ತಿಂಡಿ ರೇಟು ಜಾಸ್ತಿ ಮಾಡ್ತಾ ಇರೋದು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆದಾಗ ಅಲ್ಲಿ ಟೆಕ್ನಿಕಲ್ ಥಿಂಕಿಂಗ್ ಇದೆ. ಯಾಕಂದರೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ವಸ್ತುಗಳ ಮೇಲೆ ಪ್ರಭಾವ ಬೀರುತ್ತೆ, ಅದೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡ್ತೀನಿ ಅಂತೇಳಿ ಅದನ್ನು ನಾನು ಒಂದು ಮೀಡಿಯಾದಲ್ಲಿ ಟಿ ವಿನಲ್ಲಿ ಬರ್ತಾಯಿತ್ತು. ಹಾಲು ಜಾಸ್ತಿ ಆಗ್ಬಿಟ್ಟಿದೆ, ಟೀ ಕಾಫಿ ಜಾಸ್ತಿ ಮಾಡ್ತೀವಿ ಅಂತ ಒಕ್ಕೂಟ ಚಿಂತನೆ ಮಾಡ್ತಾ ಇದೆ. ಇದೆಲ್ಲ ಸುಳ್ಳು. ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ನಾನು ಈ ವಿಡಿಯೋ ಮಾಡೋದು ಯೋಗ ಮಾಸ್ಟ್ರಾಗಿ ಏನಪ್ಪ ಅಂದರೆ ತುಂಬ ಜನರ ಮನಸ್ಸಿನಲ್ಲಿರತಕ್ಕಂಥ ದ್ವಂದ್ವಗಳನ್ನ ಹೊರಗಡೆ ತೆಗೆದುಹಾಕೋಕ್ಕೆ. ಯಾರು ನಂಬೇಡಿ, ಇದು ಕರೆಕ್ಟು. ನೆಕ್ಸ್ಟ್ ಮಾತಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ನೀವು ನೆನಪಿಟ್ಕೊಳ್ಳಿ. ಕೆಲವು ಫ್ರೀ ಸ್ಕೀಮ್ಗಳೇನು ಮಾಡಿದರೋ ಅದರಲ್ಲಿ ವೈಜ್ಞಾನಿಕವಾದ ಚಿಂತನೆ ಇಲ್ಲ, ಪೊಲಿಟಿಕಲ್ ಚಿಂತನೆ ಇದೆ, ರಾಜಕೀಯವಾದ ಚಿಂತನೆ. ವೋಟ್ ಹಾಕ್ಸ್ಕೊಳ್ಳೋಕೆ ಅಷ್ಟೇ ಹೊರತು ಅದು ಸ್ವಾರ್ಥವಾಗಿ ನಾನೇ ಬರಬೇಕು ಅಂತ ಪ್ರತಿಯೊಬ್ಬ ರಾಜಕಾರಣ ಸ್ವಾರ್ಥ ಇರುತ್ತೆ. ಅದಕ್ಕೋಸ್ಕರ ಮಾಡಿದರೆ ಅಲ್ಲಿ ವೈಜ್ಞಾನಿಕ ಚಿಂತನೆ ಇಲ್ಲ. ಯಾಕೆಂದರೆ ಮಹಿಳೆಯರಿಗೆ ಫ್ರೀ ಬಸ್ ಟಿಕೆಟ್ ವೇಸ್ಟು. ಆ ದುಡ್ಡನ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಕ್ವಾಲಿಟಿ ಬಸ್ಗಳನ್ನ ಬಿಡ್ಬೋದಾಯಿತು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಜನ ಟೈಮ್ ಪಾಸ್ ಹೋಗ್ತಾರೆ ಬರ್ತಾರೆ ಅಷ್ಟೇ. 2ನೇ ಪಾಯಿಂಟು, ಮಹಿಳೆಯರಿಗೆ ₹2,000 ಫ್ರೀಯಾಗಿ ಕೊಡ್ತಾರಲ್ಲ ಅದು ವೇಸ್ಟು. 2,000 ಕೊಟ್ಬಿಟ್ಟು ಗಂಡನ ಹತ್ರ 4,000 ಕಿತ್ಕೋತಾರೆ. ಯಾಕಂದರೆ ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ, ಅದಕ್ಕೆ ಅದೆಲ್ಲ ಮುಂದಕ್ಕೆ ಎಫೆಕ್ಟ್ ಆಗುತ್ತೆ, ಅದು ವೇಸ್ಟು. ಇನ್ನೊಂದು ಯುವಕರಿಗೆ 2,000 ಸಹಾಯಧನ ಅಂತ ಕೊಡ್ತಾರೆ, ಅದ್ರ ಮೇಲೆ ಯಾರೋ ಲೈಫ್ ಡಿಪೆಂಡ್ ಆಗಿಲ್ಲ. ಅದ್ರ ಬದಲು ಅವರಿಗೆ ಟ್ರೈನಿಂಗ್ ಕೊಡ್ಬೋದಾಗಿತ್ತು. ಪ್ರೈವೇಟ್ ಕೆಲಸಗಳಿಗೆ ಹೇಗೆ ಹೋಗಬೇಕು, ಸ್ವಂತ ಕೆಲಸಗಳು ಹೇಗೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಟ್ರೈನಿಂಗ್ ಕೊಡಬೇಕಾಯ್ತು. ಈ 3 ಟೋಟಲಿ ವೇಸ್ಟು. 4ನೇದು ವಿದ್ಯುತ್ತು. ಕಡು ಬಡವರಿಗೆ ಕೊಟ್ಟಿದ್ರೆ ಓಕೆ, ಅದು ನೆಸೆಸಿಟಿ ಇಲ್ಲ, ಅದು ಸಣ್ಣ ಪುಟ್ಟ. ಅದು ಎಲ್ಲರಿಗೂ ಬೆಂಗಳೂರಿನವ್ರಿಗೂ ಪ್ರತಿಯೊಬ್ಬರಿಗೂ ಎಲ್ಲರೂ 200 ಯೂನಿಟ್ ಉಪಯೋಗಿಸೋಲ್ಲ ಫ್ರೀ ಅನ್ನೋದು, ಅದು ಟೆಕ್ನಿಕಲ್ ಥಿಂಕಿಂಗ್ ಇಲ್ಲ. ಸೊ ರಾಜಕಾರಣಿಗಳಲ್ಲಿ ಟೆಕ್ನಿಕಲ್ ಥಿಂಕಿಂಗ್ ಇರಬೇಕು. ದೆನ್ ಆಹಾರ ಕೊಡ್ತಾರೆ, ಅದು ಓಕೆ, ತುಂಬ ಕಡು ಬಡವರು ಇರ್ತಾರೆ, ಪ್ರತಿಯೊಬ್ಬರಲ್ಲಿ ವಯಸ್ಸಾದವರು ಇರ್ತಾರೆ, ಅವರಿಗೆ ಆಹಾರ ಕೊಡಬೇಕು. 10 kg 5 kg ಏನು ಕೊಡ್ತಾರೋ ದಟ್ ಈಸ್ ಓಕೆ. ಒಂದೇ ಒಂದು ಸರಿ ಇದೆ, 4 ತಪ್ಪುಗಳಿದೆ. ಅರ್ಥ ಆಗ್ತಿದೆಯಾ? ಸೊ ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಬೇಕಾಷ್ಟು ಚಿಂತನೆಗಳು ಮಾಡಬೇಕು ನಾವು. ಎಷ್ಟು ಈ ಮುಂಗಾರು ಪ್ರಾರಂಭ ಆಗಿದೆ ಅಲ್ಲಪ್ಪ, ಈಗ ನೀವು ಟ್ರೈನಿಂಗ್ ಕೊಡಬೇಕಾಗಿತ್ತು. ಎಲ್ಲ ಕಡೆ ರೈತ ಮಹಿಳೆಯರನ್ನು ಒಂದು ಗುಂಪು ಸೇರಿಸಿ ಅಲ್ಲಿ ಯಾವ್ಯಾವ ಕಾಲದಲ್ಲಿ ಯಾವ ರೀತಿಯಾದ ಬೆಳೆಗಳನ್ನು ಬೆಳಿಬೇಕು, ರೇಟ್ ಹೆಂಗೆ ಬರುತ್ತೆ ಅಂತ ಯಾರೂ ಟ್ರೈನಿಂಗ್ ಕೊಡೋದಿಲ್ಲ. ಇದೆಲ್ಲ ದುಡ್ಡು ವೇಸ್ಟ್ ಮಾಡ್ತಿರಲ್ಲಪ್ಪ. ಆ ವೇಸ್ಟ್ ಮಾಡೋ ದುಡ್ಡೆಲ್ಲ ತೊಗೊಂಡು ಒಂದೊಂದು ತಾಲೂಕು ಮಟ್ಟದಲ್ಲಿ ಒಂದೊಂದು ಶಿಬಿರಗಳನ್ನು ಮಾಡಿ, ಒಂದು 5 ದಿನ ಶಿಬಿರ ಮಾಡಿ, ಆ ಶಿಬಿರದಲ್ಲಿ ನೋಡಿ ಈ ತಿಂಗಳಿನಲ್ಲಿ ಈ ಬೆಳೆ ಬೆಳೆರಿ, ಒಂದೇ ಸರಿ ಎಲ್ಲ ಟೊಮೊಟೊ ಬೆಳೆದು ಬಿಡೋದು, ಒಂದೇ ಸರಿ ಯಾವ ತರಕಾರಿ ಬೆಳೆದು ಬಿಡೋದು, ಒಂದೇ ಸರಿ ಏನೋ ಮಾಡಿಬಿಡೋದು, ಹಿಂಗೆ ಮಾಡ್ತಾ ಇರ್ತಾರೆ. ವೈಜ್ಞಾನಿಕವಾದ ಬೆಲೆ ಸಿಗೋದಿಲ್ಲ. ಈ ತರಕಾರಿ ಜಾಸ್ತಿ ರೇಟ್ ಆಗಿದೆ, ಆ ಕೆಲವು ಸಲ ಫುಲ್ ಬಿದ್ದೋಗ್ಬಿಟ್ಟಿರುತ್ತೆ. ಆವಾಗ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಾತಾವರಣಗಳಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು ಅಂತ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಒಂದು 5 ದಿನ ಅವ್ರು 5 ದಿನ ಹೊರಗಡೆ ಕರ್ಕೊಂಬಂದು ಸೆಲೆಕ್ಟ್ ಮಾಡಿ ಒಂದು 500 ಜನ 1000 ಜನಕ್ಕೆ ಒಂದು ಕ್ಯಾಂಪ್ ಮಾಡಿ ಅವರಿಗೆ ಆರೋಗ್ಯದ ಬಗ್ಗೆ 1 ಗಂಟೆ ತಿಳುವಳಿಕೆ, ಆಹಾರ ತಯಾರು ಮಾಡೋ ಬಗ್ಗೆ 1 ಗಂಟೆ ತಿಳುವಳಿಕೆ, 1 ಗಂಟೆ ಈ ಟೆಕ್ನಿಕಲ್ದು, 1 ಗಂಟೆ ಮನೋರಂಜನೆ, 1 ಗಂಟೆ ಹೆಲ್ತ್ ಕ್ಯಾಂಪು. ಈ ರೀತಿ ಬೇಕಷ್ಟೇ, ನಾನು ಕೇಳಬೇಕಾದ್ರೆ ಹೇಳ್ತೀನಿ. ಈ ರೀತಿಯೆಲ್ಲ ಟ್ರೈನಿಂಗ್ ಕೊಟ್ಟು ನೀವು ಮಾಡಿದರೆ ಅವರ ಮನೋವಿಕಾಸ ಆಗುತ್ತೆ, ಜೊತೆಗೆ ಬದುಕಿಗೆ ಒಂದು ದಾರಿ ಸಿಗುತ್ತೆ. ವೈಜ್ಞಾನಿಕ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕಂತ ಐಡಿಯಾ ಬರುತ್ತೆ. ಈ ದಿಶೆಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಎಲ್ಲಪ್ಪ ಅವ್ರಿಗೆ ಯೋಚನೆ ಮಾಡೋಕ್ಕೆ ಟೈಮೇ ಇಲ್ಲ. ಯಾವ್ಯಾವ ಒಂದು ಚಿಲ್ಲರೆ ಪಲ್ಲರ ಎಲೆಕ್ಷನ್ಗಳು ಬರ್ತಾ ಇರ್ತವೆ, ಅದೇ ಕಡೆ ಗಮನ ಹರಿಸೋದು, ಅದೇ ಕಡೆ ದುಡ್ಡು ಖರ್ಚು ಮಾಡೋದು, ದುಡ್ಡು ತಗೊಳ್ಳೋದು, ದುಡ್ಡು ಹಾಕೋದು, ಬರೀ ಇದರಲ್ಲೇ ತಲೆ ಓಡ್ತಾ ಇರುತ್ತೆ. ಇನ್ನೊಬ್ಬ ಕಾಲು ಎಳಿತಾ ಇರ್ತಾನೆ, ಅವ್ನು ಮೇಂಟೈನ್ ಮಾಡಿ ಇವ್ನು ಮೇಂಟೈನ್ ಮಾಡಿ, ಹಿಂಗೇ ತಲೆ ಓಡ್ತಾ ಇರುತ್ತೆ. ಕ್ರಿಯೇಟಿವ್ ಥಾಟ್ಸ್ ಬರೋದಿಲ್ಲ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ನೋಡಿ, ಚಿಂತನೆ ಮಾಡಿ, ಬೇಕಾಷ್ಟು ವೈಜ್ಞಾನಿಕವಾದ ತಿಳುವಳಿಕೆಯನ್ನು ಯುವಕರು ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು.